विश्वोदयस्थितिलयोन्नियन्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदी साक्षिभूतं भावातीतं त्रिगुणरहितं श्रीसद्गुरुनित्यतं नमामि। महायोगपीठे तटे भीमरत्यं वरं पुण्डलीकाय दत्तो मुनीन्द्रे तमागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गम् शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम् यं ब्रह्मा वरुणेन्द्ररुद्रमरुतः स्तुन्वन्ति दिव्यस्तवैर्वेदैः साङ्गपदक्रमोपनिषदैर्गायन्ति यं सामगान् ध्यानावस्थिततद्गतेन मनसा पश्यन्ति यं योगिनो येषान्तनविदुःसुरासुरगणा देवाय तस्मै नमः ದೇವಾಯ ತಸ್ಮೈ ನಮಃ. ಪ್ರಥಮದಲ್ಲಿ ಭಗವಂತನ ಶರಣಗಾಲಿನ ನನ್ನ ಅನಂತ ನಮನವನ್ನು ಸಲ್ಲಿಸಿ ಯಾವ ಅದ್ವೈತ ಸಂಪ್ರದಾಯದ ಸಮಸ್ತ ಯೋಗಿ ಧ್ಯಾನಿ ಆಚಾರ್ಯರಲ್ಲಿ ಅನಂತ ನಮನವನ್ನು ಸಲ್ಲಿಸಿ ನಮ್ಮ ಉದ್ಧಾರಕರ್ತರಾಗಿರುವಂಥ ಶ್ರೀ ಗುರು ಅವರ ಶ್ರೀ ಚರಣಗಳಲ್ಲಿಯೂ ದಂಡವತ್ ಪ್ರಣಾಮವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಯಾವ ಜ್ಞಾನೇಶ್ವರಿ ಚಿಂತನ ವಿಚಾರ ಚಂದ್ರೋದಯ ಈ ವಿಚಾರ ಚಿಂತನಕ್ಕೆ ಉಪಸ್ಥಿತರಿರುವಂತೆ ಎಲ್ಲ ಸಂತ ಮಹಂತರೇ, ಸಿದ್ಧರೇ, ಸಾಧಕರೇ, ತಾಯಂದಿರೇ, ನಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಇನ್ನೇ ದಿನ ಆ ನಾಲ್ಕನೇ ಶ್ಲೋಕ ದೃಷ್ಟಕೇತು ಚೇಕಿಸ್ತಾನ 6 ಶ್ಲೋಕ ಮುಗಿದಿರೋದವು. ಇವತ್ತು 7ನೇ ಶ್ಲೋಕದಲ್ಲಿ ಅದೇ ತನ್ನ ಸೈನ್ಯದ ಬಗ್ಗೆ ಹೇಳ್ತಾ ಹೋಗ್ತಾರ. ಇನ್ನೇ ದುರ್ಯೋಧನರು ಯಾವ ದುರ್ಯೋಧನ ಆಚಾರ್ಯ ಹತ್ತಿರ ಹೋಗಿ ಸುಭದ್ರ ಮಗನಾಗಿರಬಹುದು, ಪರಾಕ್ರಮಿ ಅಭಿಮನ್ಯು, ಅರ್ಜುನನಂತೆ ವೀರ ದಿವಿಟಿಗೆ ಅಂತ ಮಹಾನ್ ಶೂರ, ದ್ರೌಪದಿ 5 ಮಕ್ಕಳು ಸಹ ಮಹಾರಥಿಗಳು, ಚೇಕಿತಾನ, ದೃಷ್ಟಕೇತು, ಕಾಶಿರಾಜ, ಉತ್ತಮೋಜ, ಹೇಬ್ಯ, ಇವರು ನರಪುಂಗವ, ಇವರು ಅಂತ ಮಹಾನ್ ಶೂರರು, ಧೀರರು, ಅವರೆಲ್ಲರಲ್ಲಿ ನಮ್ಮ ಸೈನ್ಯನೂ ಸಹ ಶ್ರೇಷ್ಠ ಇರುವುದು ಅಂತ ಹೇಳಿ ತಮ್ಮ ಸೈನ್ಯದ ಬಗ್ಗೆ ತಾನು ಹೇಳ್ಕೊತಾನೆ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಶ್ಚ ಸಂಜ್ಞಾರ್ಥಂ ತಾನ್ ಬ್ರಮೀಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರಮೀಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ आता आमुचादळी नायका जे रूढवीर सैनिका ते प्रसंग्यायिका सांगी जती उद्देश एक दोनी जाये जती बोलोनी तुम्ही आदि करोनी मुख्य जे जे
हा भीष्म गंगा नंदनु, जो प्रताप तेजस्वी भानु, रिपुगज पंचाननु कर्णवीर, एकेकातेन मनोव्यापारे, हे विश्व होये संहरे, हा कृपाचार्य नुपुरे एकलाची, एत विकर्ण वीर आहे, हा अश्वत्थामा पैलवा पाहे, याच्या दडवसरदा वाहे कृतांतमनी, समितिंजय सोमदत्ती, असे अणिकही भौत आहती, जयाचया ಬಾಬಳ ಮಿತಿ ಧಾತಾಹಿ ನೇಣೆ. ನಮ್ಮ ಸೈನ್ಯವೂ ಸಹ ಹೇ ಬ್ರಾಹ್ಮಣ ಶ್ರೇಷ್ಠ ಗುರುವರ್ಯರೇ, ಇನ್ನು ನಮ್ಮೊಳಗಿರುವ ಮಹತ್ವ ಸೇನಾ ನಾಯಕರ ಹೆಸರನ್ನು ನಾನು ನಿಮಗೆ ನಿರ್ದೇಶಿಸುತ್ತೇನೆ ಅಂತ ಹೇಳ್ತಾರೆ. ಶೌರ್ಯದಿಂದಲೂ ಬಲದಿಂದಲೂ ಪ್ರತಿ ಸೂರ್ಯನಂತೆ ವಕ್ರಾಸಿಸುತ್ತಿರುವ ಗಂಗಾನಂದನ ಭೀಷ್ಮಾಚಾರ್ಯರು, ತಮ್ಮ ತಾತ ಅಜ್ಜ ಭೀಷ್ಮಾಚಾರ್ಯರ ಬಗ್ಗೆ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಶೌರ್ಯದಿಂದಲೂ, ಯಾವ ಪರಶುರಾಮನ ಶಿಷ್ಯರಾಗಿರುವಂತ ಭೀಷ್ಮಾಚಾರ್ಯರು ಶೌರ್ಯದಿಂದಲೂ ಬಲದಿಂದಲೂ ಪ್ರತಿ ಸೂರ್ಯನಂತೆ ಹೆಂಗದನ್ರೆ, ಹೇ ಜಾಯಿ ಗುಲೋನಿ ತುಮಿ ಅಧಿಕರೋನಿ ಭೀಷ್ಮ ಗಂಗಾನಂದನು, ಜೋ ಪ್ರತಾಪಿ ತೇಜಸ್ವಿ ಭಾನು, ಸೂರ್ಯನಿಗೆ ಹೋಲಿಸ್ತಾರೆ ಭಾನು, ರಿಪುಗಜ ಪಂಚಾನನು ಕರ್ಣವೀರ. ಏನ್ ಹೇಳ್ತಾರೆ ಭೀಷ್ಮಾಚಾರ್ಯರು, ಶತ್ರು ರೂಪಿ ಆನೆಗಳಿಗೆ ಕೇವಲ ಸಿಂಹನಂತೆ ತೋರುವ ಭೀಮ ಪರಾಕ್ರಮಿಯಾದ ಕರ್ಣನು, ಸೂರ್ಯನಂತೆ ತೇಜಸ್ವಿಯಾದ ಭೀಷ್ಮಾಚಾರ್ಯರು, ಇವರಲ್ಲಿ ಇನ್ನೊಬ್ಬರು ಹೇಳ್ತಾರ, ಅವರು ಮನಸ್ಸಿಗೆ ವಿಶ್ವ ಸಂಹಾರವನ್ನೇ ಮಾಡಬಿಡುವರು. ಇವರು ಹೆಚ್ಚಿಗೆ ಏನ್ ಹೇಳೋರು, ಇವರಿಬ್ಬರೇ ಸಾಕು ನಮ್ಮೊಳಗ, ಇವರಿಬ್ಬರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನೇ ಸಂಹಾರವನ್ನೇ ಮಾಡಬಿಡುವರು. ಈ ಕೃಪಾಚಾರ್ಯರೊಬ್ಬರೇ ಸಹ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಕಾಗಿರುವರು. ಕೃಪಾಚಾರ್ಯರು ಸಹ ನಮ್ಮ ಸೈನ್ಯದಲ್ಲಿ ಮಹಾನ್ ವೀರರು. ಈ ಸ್ಥಳದಲ್ಲಿ ಮಹಾವೀರನಾದ ಕರ್ಣನು ಇರುವನು. ಇದರಂತ ಅಲ್ಲಿರುವ ಅಶ್ವತ್ಥಾಮನು ಪ್ರತ್ಯಕ್ಷ ಕಾಲಯಮನಿಗೆ ಕೂಡ ಭೀತಿದಾಯಕನಾಗಿರುವನು. ಯಾವ ಗುರುವಿನ ಪುತ್ರರಾಗಿರುವಂತಹ ಅಶ್ವತ್ಥಾಮ, ಆತನೂ ಸಹ ಕಾಲಯಮನಿಗೆ ಕೂಡ ಭೀತಿದಾಯಕನಾಗಿರುವನು. ಅಂತ ಮಹಾ ಕಾಲನು ಹೆದರಬೇಕು, ಭೀತಿ ಆಗಬೇಕು ಅಂತ ಅಶ್ವತ್ಥಾಮ ಗುರುಪುತ್ರ, ಆತನ ಬಗ್ಗೆ ವರ್ಣನೆ ಮಾಡ್ಕೊತ ಹೋಗ್ತಾರೆ. ಯುದ್ಧದಲ್ಲಿ ಸದೈವ ವಿಜಯಿಯಾದ ಈ ಸೋಮದತ್ತಿಯು ಅಲ್ಲದೆ ಪ್ರತ್ಯಕ್ಷ ಬ್ರಹ್ಮದೇವನಿಗೂ ತಿಳಿಯಲಸದವಳಾದ ಪರಾಕ್ರಮಿ ಉಳ್ಳವ ಮಹಾವೀರರು ಇನ್ನೆಷ್ಟೋ ಇದ್ದಾರೆ. ಇನ್ನೂ ಬಹಳ ಜನ ಇದ್ದಾರೆ ನಮ್ಮೊಳಗ ಅಂತ ಹೇಳಿ ತಮ್ಮ ಸೈನ್ಯದ ಬಗ್ಗೆ ತಾವು ಹೇಳ್ಕೊತಾರೆ. ನೋಡ್ರಿ, ಮೊದಲ ಪ್ರಥಮದಲ್ಲಿ ತಮ್ಮ ಬಗ್ಗೆ ಯಾವ ಅವರಿಗೆ ಭಯ ಇತ್ತು, ಗುರುವಿನ ಹತ್ರ ಹೋಗಿ ಶತ್ರು ಸೈನ್ಯದ ಬಗ್ಗೆ ವರ್ಣನೆ ಮಾಡ್ತಾರೆ. ಈಗ ತಮ್ಮನ್ನ ತಾವು ಹೇಳ್ಕೊತಾರೆ. ಇದಕ್ಕೆಲ್ಲ ಕಾರಣ ದುರ್ಯೋಧನನಲ್ಲಿ ಏನು ಅಂತ ಹೇಳಿದ್ರೆ ಅಧರ್ಮಿಯಾದ ದುರ್ಯೋಧನ ಧರ್ಮವನ್ನು ತಿಳಿದಿದ್ದೇ ಆಗಿದ್ದರೆ ಈ ಯುದ್ಧ ಇಷ್ಟೊಂದು ಭಯಂಕರವಾಗಿ ಆಗ್ತಿರ್ಲಿಲ್ಲ. ಇವತ್ತು ಹೇಳಿದ್ರೆ ಧರ್ಮ ಅಧರ್ಮ ತಿಳಿಯದೇ ಇದ್ದ ಮನುಷ್ಯನಿಗೆ ಅವಿವೇಕಿ ಅಂತ ಹೇಳ್ತಾರೆ. ನಿನ್ನೆ ದಿನ ನಾವೆಲ್ಲರೂ ಪುರುಷಾರ್ಥದಲ್ಲಿ ಶ್ರೇಷ್ಠವಾಗಿರುವಂತ ಪುರುಷಾರ್ಥ ಯಾವ ಮೋಕ್ಷ ಸಾಧನೆ, ಆ ಶ್ರೇಯೋ ಮಾರ್ಗ ತಿಳಿಯದೆ ಇಲ್ಲಿ ಪ್ರಿಯೋ ಮಾರ್ಗದ ಬೆನ್ನು ಹತ್ತಿರುವಂತಹ ದುರ್ಯೋಧನ ಇವತ್ತು ಭಯಕ್ಕೆ ಕಾರಣ ಆಗಿ ದುಃಖಕ್ಕೀಡಾಗಿ ಗುರುವಿನ ಹತ್ರ ತಮ್ಮ ಸೈನ್ಯದ ಬಗ್ಗೆಯೂ ಸಹ ವೈರಿ ಸೈನ್ಯದ ಬಗ್ಗೆ ಹೇಳ್ತಾ ಇವತ್ತು ತಮ್ಮ ಸೈನ್ಯದ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಯಾಕೆ ಹೇಳ್ತಾರ ಅಂತ ಹೇಳಿದ್ರೆ, ಅನಾದಿ ಕಾಲದಿಂದ ಅಂಟಿ ಬಂದಿರುವಂತ ಜನನ ಮರಣ ರೂಪ ಸಂಸಾರಕ್ಕೆ ಯಾವದ್ರಿ ಔಷಧ ಅಂತ ಹೇಳಿದ್ರೆ ಆತ್ಮವಿಚಾರ ಆತನಿಗಿಲ್ಲ. ಆತನಿಗೆ ಆತ್ಮವಿಚಾರ ಇಲ್ಲ.
ಅಂತ ಯಾವ ವಿಚಾರ ತಿಳ್ಕೊಂಡಾನ ಆತ ಅಂತ ಹೇಳಿದ್ರೆ ಯಾವುದು ಪ್ರಿಯ ಅದ ಅದನ್ನಷ್ಟೇ ತಿಳ್ಕೊಂಡಾನ. ಸರಿಯೋ ವಿಷಯ ಆತನಿಗೆ ಗೊತ್ತಿಲ್ಲ. ಸರ್ವ ದುಃಖಕ್ಕ ಏನ್ರಿ ಇವು ದುಃಖಗಳು ಯಾವಾಗ ಮತ್ತ ಆತ ನಿವೃತ್ತಿ ಆಗ್ತಾವು? ಯಾವಾಗ ಆತನಿಗೆ ಸರಿಯೋ ತಿಳಿತದ ಆಗಲೇ ಆತನ ದುಃಖಗಳು ನಿವೃತ್ತಿ ಆಗ್ತಾವ. ತಾನು ಹಿರಿಯವನಾಗಿದ್ದ, 100 ಜನ ಅಣ್ಣತಮ್ಮರಿದ್ರ ಆತನಿಗೆ. ಅಹಂಕಾರ, ಕೇವಲ ಅಹಂಕಾರದಿಂದ ಮನುಷ್ಯ ಏನನ್ನು ತಿಳಿಯದೆ ಇಂದು ಯುದ್ಧ ಭೂಮಿಯಲ್ಲಿ ಗುರುವಿಗೂ ಶ್ರದ್ಧೆಯನ್ನು ತೋರಿಸದೆ ಎಲೆ ಬ್ರಾಹ್ಮಣ ಅಂತ ಹೇಳ್ತಾನ ಆತ. ಬ್ರಾಹ್ಮಣನಿಗೂ ಗುರುವಿಗೂ ಸಹ ಏಕವಚನದಲ್ಲಿ ಮಾತನಾಡುವಂತ ಅವಿವೇಕಿ ಮೂರ್ಖ ದುರ್ಯೋಧನ. ಇದಕ್ಕೆಲ್ಲ ಕಾರಣ ಏನು? ಈ ವಿಷಯಗಳನ್ನ ಸರ್ವ ದುಃಖಗಳ ಅಂತ್ಯಾಂತಿಕ ನಿವೃತ್ತಿ ಆಗಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕಂತ ನಾವೆಲ್ಲರೂ ಸಹ ಆ ಮೋಕ್ಷದ ಇಚ್ಛೆಯನ್ನು ಪಡ್ತೀವಲ್ಲ. ಆದ್ರೆ ಸರ್ವ ದುಃಖದ ನಿವೃತ್ತಿ ಅಂದ್ರೆ ಏನು ಅಂದ್ರೆ ಅಜ್ಞಾನ ಸಹಿತ ಜನನ ಮರಣ ರೂಪ ಸಂಸಾರದ ಸರ್ವ ದುಃಖಗಳು ನಮ್ಮಲ್ಲಿ 3 ಕಾಲದಲ್ಲಿಯೂ ಇಲ್ಲ ಎಂಬುದಾಗಿ ಅದರ ಮಿಥ್ಯತ್ವ ನಿಶ್ಚಯ, ಅದಕ್ಕೆ ಅಂತ್ಯಾಂತಿಕ ನಿವೃತ್ತಿ ಅಂತಾರ. ಈ ದುಃಖಕ್ಕೆ ನಿವೃತ್ತಿ ಹೆಂಗ್ರಿ ಅಂದ್ರೆ ದುಃಖಕ್ಕೆ ಮೂಲ ಕಾರಣ ಯಾವುದು ಹೇಳ್ರಿ? ಈಗ ದುರ್ಯೋಧನನಿಗೆ ದುಃಖಕ್ಕೆ ಮೂಲ ಕಾರಣ ಯಾವುದಾಗ್ಯದಾಗ ಯುದ್ಧ ಮಾಡ್ಲಿಕ್ಕೆ ಹೊರಟಾನಲ್ಲ, ಭಯಭೀತಿ ಒಳಗ ಗುರುವಿನ ಹತ್ರ ಹೋಗಿ ಈ ತರ ಈ ದುಃಖವನ್ನು ತೋಡ್ಕೋತಾ ಇದ್ದಾನೆ. ಒಳಗಡೆ ದುಃಖ ಐತ ಆತನಿಗೆ. ಈ ದುಃಖಕ್ಕೆ ಮೂಲ ಕಾರಣ ಯಾವದ್ರಿ ಅಂತ ಹೇಳಿದಾಗ ಈ ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಏನ್ರಿ? ದುರ್ಲಕ್ಷ್ಯ ಕೊಡ್ರಿ. ದುಃಖಕ್ಕೆ ಮೂಲ ಕಾರಣ ಯಾವುದು? ಅಜ್ಞಾನ. ನಮಗೆ ದುಃಖಕ್ಕೆ ಅನುಭವ ಆಗಲಿಕ್ಕ ಯಾವ್ದ್ರಿ ಯಾವ್ದು ಮುಖಾಂತರದು ದುಃಖ ಅನುಭವ ಆಗ್ತದ? ಈ ದೇಹ ಇರೋ ತರ ನಮಗೆ ದುಃಖ ನಮಗ್ ಏನಾಗ್ತದ್ರಿ ಅನುಭವ ಬರ್ತದ. ಅದೇ ದೇಹ ಹೊರಟು ಹೋದ ಮೇಲೆ ನಾವು ಇರ್ತೀವಿ, ಆಗ ನಮಗೆ ಅನುಭವ ಇರುವುದಿಲ್ಲ. ಈ ದೇಹಕ್ಕೆ ಮೂಲ ಕಾರಣ ಯಾವುದು? ಈ ದೇಹ ಜನನ ಆತಲ್ಲ ತಾಯಿ ಗರ್ಭದಲ್ಲಿ, ಇದಕ್ಕೂ ಕಾರಣ ಇರ್ತದ. ಸುಮ್ಮನೆ ನಾವ್ಯಾರು ದೇಹ ಜನನ ಆಗೋದಿಲ್ಲ. ದೇಹಕ್ಕೆ ಜನನಕ್ಕೆ ಕಾರಣ ಯಾವುದು? ದೇಹ ಜನನ ಆಗ್ಲಿಕ್ಕೆ ಕಾರಣ ಯಾವುದು? ಜನನ? ಪುಣ್ಯ ಪಾಪ ಕರ್ಮಗಳು. ಯಾವ್ರಿ? ಪುಣ್ಯ ಪಾಪ ಕರ್ಮಗಳು. ಈ ಪುಣ್ಯ ಪಾಪ ಕರ್ಮಗಳು ಹೆಂಗ್ ಆಕ್ಕವ್ರಿ? ಇವಕ್ಕೇನ ಕಾರಣ? ರಾಗ ದ್ವೇಷಗಳು. ನಮ್ಮೊಳಗ ರಾಗ ದ್ವೇಷಗಳು ನೋಡ್ರಿ. ದುಃಖ ಯಾವದಕ್ಕ ದುಃಖ ಆಗ್ತದ? ಈ ಶರೀರಕ್ಕೆ ದುಃಖ ಆಗ್ತದ. ಈ ಶರೀರ ಹೆಂಗ ಹುಟ್ಟೈತ್ರಿ ಅಂತ ಹೇಳಿದ್ರ ಈ ಜನ್ಮ ಆಗ್ಯದಲ್ಲ, ಜನ್ಮಕ್ಕ ಮೂಲ ಕಾರಣ ಯಾರು ಅಂದ್ರ ಪಾಪ ಮತ್ತು ಪುಣ್ಯ ಕರ್ಮಗಳು. ಪಾಪ ಪುಣ್ಯ ಕರ್ಮಗಳಿಗೆ ಯಾವ್ದ್ರಿ ಕಾರಣ? ನಾವ್ ಯಾವಾಗ ಪಾಪ ಮಾಡ್ತೀವಿ, ಯಾವಾಗ ಪುಣ್ಯ ಮಾಡ್ತೀವಿ? ರಾಗ ದ್ವೇಷ. ಯಾವಾಗ ರಾಗ ದ್ವೇಷ ಆಗ್ತದ ಅವಾಗ ಅನುಕೂಲ ಇದ್ರೆ ಪುಣ್ಯ ಮಾಡ್ತೀವಿ, ಪ್ರತಿಕೂಲ ಇದ್ರೆ ಪಾಪ ಮಾಡ್ಕೊಂಡ್ಬಿಡ್ತೀವಿ. ಮುಂದೆ ಬರ್ತೈತದ. ಆಗ ರಾಗ ದ್ವೇಷಗಳಿಗೆ ಕಾರಣ ಏನ್ರಿ? ರಾಗ ಯಾವಾಗ ಬರ್ತದ ಹೇಳ್ರಿ? ಅನುಕೂಲ ಇತ್ತಂದ್ರ ನಮಗ ಪ್ರೇಮ ಆಗ್ತದ. ಇನ್ನು ಪ್ರತಿಕೂಲ ಆತು ಸಂಸಾರದೊಳಗಂದ್ರ ದ್ವೇಷ, ರಾಗ ದ್ವೇಷ. ಇದಕ್ಕ ಕಾರಣ ಅನುಕೂಲ ಪ್ರತಿಕೂಲ ಬುದ್ಧಿ. ಅನುಕೂಲ ಪ್ರತಿಕೂಲ ಬುದ್ಧಿ ಇದಕ್ಕೆ ಕಾರಣ. ಅನುಕೂಲ ಪ್ರತಿಕೂಲಕ್ಕೆ ಯಾವಾಗ ಆಗ್ತವ್ರಿ? ಇದಕ್ಕೇನ ಕಾರಣ ಅಂತ ಹೇಳಿದ್ರ ಇದಕ್ಕೆ ದ್ವೈತ ಬುದ್ಧಿ. ಈಗ ಆ ದುರ್ಯೋಧನನಲ್ಲಿ ದ್ವೈತ ಬುದ್ಧಿ ಅದ್ ನೋಡ್ರಿ. ದ್ವೈತ, ನಮ್ಮ ಬ್ಯಾರೆ, ನಾವು ಬ್ಯಾರೆ, ಅವ್ರು ಬ್ಯಾರೆ. ನೋಡ್ರಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅದಾರ. ಏನ್ ಬೇರೆ ಬೇರೆ ಕುಲ ಬ್ಯಾರೆ ಇಲ್ಲ, ಮತ್ತ ಒಂದೇ ಕುಲ ಅದ. ಒಂದೇ ಕುಲದೊಳಗ ಹುಟ್ಟದವ್ರು ಇವತ್ತು ಎಲ್ಲಾರು ಆನಂದದಿಂದ ಇರೋನು ಅಂತ ಇಲ್ಲಾರ್ದ ಅವರನ್ನ ಕೊಲೆ ಮಾಡ್ಲಿಕ್ಕೆ ಹೋಗ್ತಾನ ದುರ್ಯೋಧನ. ಭೀಮನಿಗೆ ವಿಷ ಪ್ರಾಸನ ಮಾಡ್ಲಿಕ್ಕೆ ನೋಡ್ತಾನ. ಅಲ್ಲಿ ತನ್ನ ವಿಧವಾ ತಾಯಿಯನ್ನ 5 ಜನ ಅಣ್ಣತಮ್ಮರ ಸಮೇತ ಆಸ್ತಿ ಸಂಬಂಧ ನೋಡ್ರಿ, ದ್ವೈತ ಬುದ್ಧಿ. ಆ ಸಂಪತ್ತನ್ನು ನಾವು ತಗೋಬೇಕು ಅನ್ನುವಂತ ಸಂಪತ್ತಿಗೋಸ್ಕರ ಅವ್ರಿಗೆ ಬೆಂಕಿ ಹಚ್ಚಕ್ ಹೋಗ್ತಾನ. ಇಲ್ಲ, ಆ ಮಾಯದ ಅರಮನೆ ಕಟ್ಟಿರ್ತಾರ ಅವ್ರು. ಆ ಮಾಯದ ಅರಮನೆಯನ್ನು ಓಪನಿಂಗ್ ಹೋಗ್ತಾನ ದುರ್ಯೋಧನ. ಆ ಮನೆ ಓಪನಿಂಗ್ ನೋಡಿ ಅಲ್ಲಿ ಹೊಟ್ಟೆ ಒಳಗ ಅಸೂಯ.
ಅಸೂಯೆ ಪಟ್ಟುಕೊಂಡು ದ್ಯೂತ ಆಟವನ್ನ ಪ್ರಾರಂಭಿಸಿ ತನ್ನ ಕುಟಿಲ ಗುರು ಆಗಿರುವಂತ ಶಕುನಿಯ ಸಹಾಯದಿಂದ ಅವರನ್ನು ಸೋಲಿಸಿ ಆಡಿ ಕಳಿಸ್ತಾನೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ದ್ವೈತ ಬುದ್ಧಿ. ಏನ್ರಿ ಕಾರಣ? ದ್ವೈತ ಬುದ್ಧಿ. ಈ ದ್ವೈತ ಬುದ್ಧಿಗೆ ಏನ್ರಿ ಕಾರಣ ಅಂದ್ರೆ ಅಧ್ಯಾಸ. ಅಂದ್ರೆ ನಮ್ಮ ಯಾವ ಅರಿವು ನಮಗಿಲ್ಲದೆ ಅಧ್ಯಾಸ ಕಾರಣ. ಆ ಅಧ್ಯಾಸಕ ಮತ್ತ ಅಜ್ಞಾನವೇ ಕಾರಣ. ಅಂದ್ರ ದುಃಖ. ಈ ದುಃಖಕ್ಕೆ ಮೂಲ ಕಾರಣ ಯಾವ್ದ್ರಿ? ಮನುಷ್ಯ ಯಾವಾಗ ದುಃಖ ಪಡ್ತಾನಂದ್ರ ಮತ್ತು ಹೊಳ್ಳಿ ಎಲ್ಲಿಗೆ ಬತ್ರಿ? ಅಜ್ಞಾನವೇ ಇದಕ್ಕೆ ಬೇರು. ಅಜ್ಞಾನಿ ಆಗಿರುವಂತ ದುರ್ಯೋಧನ ಗುರುವಿನ ಹತ್ರ ಹೋಗಿ ಅಹಂಕಾರದಿಂದ ಮಾತಾಡ್ತಾನೆ. ಇಷ್ಟೆಲ್ಲಾ ಕಾರಣಕ್ಕೆ ಯಾರ ಮೂಲ ಕಾರಣ ಅಂತ ಹೇಳ್ತಾ ಹೋದಾಗ ಈ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನವೇ ದುಃಖಕ್ಕೆ ಮೂಲ ಕಾರಣ. ಅದಕ್ಕ ಅಜ್ಞಾನ ಯಾವಾಗ ನಿವೃತ್ತಿ ಆಗುತ್ತದ್ರಿ ಅಂದ್ರೆ ಜ್ಞಾನ ಆದ ತಕ್ಷಣ ಅದು ಇಲ್ಲದೆ ಆಗ್ತದ. ಅದರ ಅಸ್ತಿತ್ವನೇ ಇಲ್ಲ. ಯಾವಾಗ ನಮಗ ಅಜ್ಞಾನ ಆಗ್ತದ, ಅಜ್ಞಾನ ಅನ್ನೋದಲ್ಲಿ ಇರೋದಿಲ್ಲ. ಹೆಂಗ ಬೆಳಕು ಬಿದ್ದ ತಕ್ಷಣ ಕತ್ತಲು ಬಿಟ್ಟು ಹೋಗುತ್ತದ, ಹಾಗೆ ಜ್ಞಾನ ಅಂದ್ರ ಆ ವಸ್ತು ಹೀಗೆ ಇರ್ತದ ಅಂತ ಹೇಳ್ತದ. ಹೀಗೈತ್ ನೋಡಪ್ಪ, ನಿನ್ನ ಸ್ವರೂಪ ಹೀಗದ ಅಂದ ತಕ್ಷಣ. ಅಜ್ಞಾನ ಅಂದ್ರೆ ಏನ್ರಿ? ತಿಳಿಯಗೊಡದೆ ಮಾಡಿರುವ ಆವರಣದಕ್ಕೆ ಅಜ್ಞಾನ ಅಂತ. ಅಜ್ಞಾನ ಅಂದ್ರೆ ಏನ್ರಿ? ತಿಳಿ ಅಂದ್ರೆ ತಿಳಿಯಗೊಡದೆ. ಅದು ತಿಳಿಸ್ಕೊಟ್ಟಿಲ್ಲ, ಅದು ಒಟ್ಟ ತಿಳಿಯಾಕ ಬಿಟ್ಟಿಲ್ಲ. ತಿಳಿಯಗೊಡದೆ ಅದಕ್ಕ ಅಜ್ಞಾನ ಅಂತ ಹೇಳ್ತಾರೆ. ಇದು ಆವರಣ ಅಂದ್ರೆ ಮೂಲ ವಸ್ತುವನ್ನು ಮುಚ್ಚಿದ್ದು. ಒಂದೊಂದು ಶಬ್ದ ಸ್ವಲ್ಪ ನಿಮಗ ಏನಾಗ್ಬೇಕು ಗೊತ್ತಾಗ್ಬೇಕು. ಜ್ಞಾನ ಅಂದ್ರ ಎಂದರೆ ತಿಳಿಯಗೊಡದೆ ಮಾಡಿರುವುದಕ್ಕ ಅದಕ್ಕೆ ಆವರಣ ಅಂತ ಹೇಳ್ತಾರ. ಮುಂದ ಆ ಆವರಣ ಅಂದ್ರೆ ಏನು? ಮೂಲವನ್ನು ಮುಚ್ಚಿಟ್ಟು ಸ್ವರೂಪವನ್ನು ಮುಚ್ಚಿದ್ದು. ಅದಕ್ಕ ಏನಾಗ್ತದ್ರಿ? ಇದಕ್ಕೇನು ಕಾರಣ ಅಂದ್ರೆ ಅವಿದ್ಯೆ. ಅವಿದ್ಯೆ ಅಂದ್ರೆ ಇಲ್ಲದ್ದೇ ಇರುವ ಹಾಗೆ ತೋರುವುದಕ್ಕೆ ಅವಿದ್ಯೆ. ಹಾಗಾಗಿ ಇವು ಒಂದು ಶಬ್ದ ಇನ್ನೊಂದು ಶಬ್ದಕ್ಕೆ ಏನಾಗ್ತದ ಅಂದ್ರೆ ದುರ್ಯೋಧನನಲ್ಲಿ ಈ ಅಜ್ಞಾನದಿಂದ ಈ ತರ ಗುರುವಿನ ಹತ್ರ ಹೋಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಗುರುವಿಗೆ ಆಜ್ಞೆ ಮಾಡುವುದು ಮತ್ತು ತನ್ನ ಸೈನ್ಯದ ಬಗ್ಗೆ ಹೇಳುವುದು. ವೈರಿ ಸೈನ್ಯ, ತನ್ನ ಸೈನ್ಯ ಗುರುವಿನ ಹತ್ರ ಯಾಕೆ ಹೋದ ಅಂದ್ರೆ ಗುರುಪುತ್ರನೇ ಅಲ್ಲಿ ಮುಂದೆ ದೃಷ್ಟದ್ಯುಮ್ನು ಆ ಪಾಂಡವರ ಸೈನ್ಯದ ಸೇನಾಧಿಪತಿ ಇರ್ತಾನೆ. ಅದಕ್ಕಾಗಿ ಗುರುವಿನ ಹತ್ರ ವ್ಯಂಗ್ಯ ಆಡಿ, ನೋಡು ನಿನ್ನ ಶಿಷ್ಯ ಹೇಗೆ ಚತುರತೆಯಿಂದ ನಿಲ್ಲಿಸಿರುವನು ಅಂತ ಹೇಳ್ತಾನೆ. ಆ ಗುರುವಿನ ಗುರು ಆತನ ಪ್ರತಿ ಸಿಟ್ಟು ಬರಲಿ, ಕೋಪ ಬರಲಿ ಅನ್ನುವಂತ ಉದ್ದೇಶದಿಂದ ದುರ್ಯೋಧನ ಈ ಅಜ್ಞಾನಿ ಮನುಷ್ಯ ಹೀಗೆಲ್ಲಾ ಅಜ್ಞಾನಕ್ಕೆ ಕಾರಣ ಯಾವುದು? ದುಃಖ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಆ ಅಜ್ಞಾನಕ್ಕೆ ಕಾರಣ ಆ ದುಃಖ ಯಾವ್ದಕ್ಕಾಗ್ತದ್ರಿ ಅಂತ ಹೇಳಿದ್ರೆ ಶರೀರಕ್ಕಾಗ್ತದ. ಈ ಶರೀರ ಜನ್ಮಕ್ಕ ಕಾರಣ ಏನಂದ್ರ ಪಾಪ ಪುಣ್ಯ. ತುಕೋಬಾರ ಹೇಳ್ತಾರ, ಪಾಪ ಪುಣ್ಯ ಕರುಣೆ ಜನ್ಮ ಯಥೋ ಪ್ರಾಣಿ ನರ ದೇಹ ಯೋನಿ ಹಾನಿ ಕೇಲ. ಮನುಷ್ಯನ ಪಾಪಗಳು ಪುಣ್ಯಗಳು ಅರ್ಧ 50% ಆದಾಗ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ತದಂತ ತುಕೋಬರಾಯರು ಹೇಳ್ತಾರ ನೋಡಿ. ನಾವು ಅಂದ್ರೆ ಹಾಗಾದ್ರ ಇನ್ನೊಂದ್ ಜನ್ಮಕ್ ನಾವು ಮನುಷ್ಯರಾಗಿ ಹುಟ್ಟಬೇಕಂದ್ರ ಪಾಪನು ಮಾಡ್ಬೇಕು ಪುಣ್ಯನು ಮಾಡ್ಬೇಕೇನ್ರಿ ಅಂತ ಹೇಳಿದಾಗ ಇಲ್ಲಿ ನಿಮ್ಗೆ ಯಾವ್ಯಾವ ಜನನ ಹಾಕವ್ ಮುಂದೆ ಹೇಳ್ಕೋತ ಬರ್ತಾರ. ಜನನ್ ಎಲ್ಲಿ ಹಾಕವ್ರಿ? ಪಾಪ ಹೆಂಗ್ ಹಾಕವ್? ನಾವ್ ಎಲ್ಲಿ ತನ ಅಜ್ಞಾನದೊಳಗೆ ಇರ್ತೀವಿ ಅಲ್ಲಿ ತನ ಪಾಪ ಆಗೇ ಆಗ್ತವ. ಯಾವಾಗ ಜ್ಞಾನ ಆಗ್ತದ, ಆ ಅಧಿಷ್ಠಾನ ಜ್ಞಾನ ಆದ್ಮೇಲೆ ನಿಮ್ಗೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಯಾವತ್ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂದ್ರೆ ಹೆಂಗ್ರಿ ಮುಂದೆ ಕೆಲಸ ಆಗ್ತಿರ್ತದಲ್ಲ? ನಿಮ್ಮ ಸ್ವರೂಪ ಜ್ಞಾನ ಆದ ಮೇಲೆ ನೀವು ಮಾಡುವಂತ ಸಣ್ಣ ಪುಟ್ಟ ಕೆಲಸಗಳಿಂದ ನಿಮ್ಮಿಂದ ಪಾಪ ಆಗ್ತಿರ್ತಾವ, ಆಗುದಿಲ್ಲ ಅಂತಲ್ಲ. ಈ ಶ್ರವಣಾದಿಗಳಿಂದ ಆ ಪಾಪಗಳು ಹೋಗ್ತಾವ, ನಿಮ್ಮ ಪುಣ್ಯಗಳು ಇರ್ತಾವ. ಮುಂದೆ ಹೆಂಗ್ರಿ? ಜ್ಞಾನಿಗೆ ಪಾಪ ಇಲ್ಲ ಪುಣ್ಯ ಇಲ್ಲ, ಜ್ಞಾನ ಆದ್ಮೇಲೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಹೆಂಗ ಅಂತ ಹೇಳಿದ್ರ ಜ್ಞಾನಿಗೆ ಅವು ಯಾವ ಅಂಟ್ಕೊಳ್ಳೋದಿಲ್ಲ. ಪ್ರಾರಬ್ಧ ಇರುತನ ಶರೀರ ಏನು ಪಾಪ ಪುಣ್ಯ ಮಾಡ್ತಿರ್ತಾರ ಅವರನ್ನ ಯಾರು ಸಂತರು ಶರಣರು ಅವರಿಗೆ ಸತ್ಸಂಗ ಮಾಡಿ ಅವ್ರ ಮಾತು ಕೇಳ್ತಾರ, ಅವ್ರ ಪುಣ್ಯ ತಗೊಂಡು ಹೋಗ್ತಾರ. ಇನ್ನ ಅವರಿಗೆ ಜ್ಞಾನಿಗಳಿಗೆ ಯಾರು ಟೀಕೆ ಟಿಪ್ಪಣಿ ಮಾಡ್ತಾರ ಅವ್ರು ಮಾಡಿರುವಂತ ಪಾಪಗಳು ತಗೊಂಡು ಹೋಗ್ತಾರ. ಹಾಗಾಗಿ ಜ್ಞಾನ ಆದ ಮೇಲೆ ನಿಮಗೆ ಪಾಪನೂ ಇಲ್ಲ ಅಲ್ಲಿ ಪುಣ್ಯನೂ ಇಲ್ಲ. ಹಾಗಾಗಿ ಜ್ಞಾನ ಮನುಷ್ಯನಿಗೆ ಯಾವಾಗ ಆಗ್ತದ ಅವಾಗ ಅಜ್ಞಾನ ತತ್ಕ್ಷಣ
ಅಜ್ಞಾನಕ್ಕೆ ಅಲ್ಲಿ ಏನು ಆಶ್ರಯನೇ ಇಲ್ಲ. ಅದಕ್ಕಾಗಿ ಇಲ್ಲಿ ಮನುಷ್ಯನಿಗೆ ದುಃಖ ನನಗೆ ದುಃಖ ಆಗಾಕತ್ತದ್ರಿ, ನನಗೆ ದುಃಖ ಆಗಾಕತ್ತದ ಅಂತ ಹೇಳಿದ್ರೆ ದುಃಖಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಈ ದೇಹ. ಅಂದ್ರೆ ಈ ದೇಹ ಏನಿತ್ರಿ, ಈ ದೇಹ ಭೂತದಲ್ಲಿ ಇರ್ಲಿಲ್ಲ. ನೀವು ಹುಟ್ಟುಕ್ಕಿಂತ ಮೊದಲ ಈ ದೇಹ ಇರಲಿಲ್ಲ. ಈಗ ಅದ. ಈಗೇನು ಜನನ ಆಗ್ಯದ ಈಗ ಅದ. ಇನ್ನ ಮುಂದ ಭವಿಷ್ಯದೊಳಗೂ ಈ ದೇಹ ಇರುವುದಿಲ್ಲ. ಯಾವುದು ಒಂದು ಎರಡು ಕಾಲದಲ್ಲಿ ಇದ್ದು ಇಲ್ಲದ್ದು ಒಂದು ಕಾಲದಲ್ಲಿ ಯಾವದ ಅದ ಅದಕ್ಕ ಏನಾಗ್ತದಪ್ಪ ಅಂತ ಹೇಳಿದ್ರ ಇದು ಜನನ ಆಗ್ಯದ, ಒಂದ್ ದಿವ್ಸ ಇಲ್ಲಾರ್ದಂಗ ಆಗ್ತದ. ಇಂಥ ದೇಹ ಇರುತನ ಶ್ರೀರಾಮರು ಕೇಳ್ತಾರಂತ ವಸಿಷ್ಠರ ಬಳಿ, ನಾವು ಭಗವಂತನನ್ನು ಎಲ್ಲಿ ತನ ನೋಡಬಹುದು? ಆಗ ವಸಿಷ್ಠರು ಹೇಳ್ತಾರ, ಈ ದೇಹ ಇರುತನ ತಾವು ಭಗವಂತನನ್ನು ನೋಡಬಹುದು. ನೋಡ್ರಿ, ಈ ದೇಹ ಇರುತನ ತಾವು ಭಗವಂತನನ್ನು ನೋಡಬಹುದು. ಅದಕ್ಕಾಗಿ ನಾವು ಈ ದೇಹ ಇರುತನ ಜಗತ್ತೇ ಇಡೀ ಬ್ರಹ್ಮನ ಸೃಷ್ಟಿ ಅದ. ಈಗ ಭಗವಂತನ ಪ್ರತ್ಯಕ್ಷ ದರ್ಶನ ಆಗಾಕತ್ತದ. ಈಗ ಏನಾಗ್ಯದ್ರಿ, ಪ್ರತ್ಯಕ್ಷ ದರ್ಶನ ಆಗಾಕತ್ತದ. ಭಗವಂತನ ನಾವು ನೋಡಬಹುದು ಈ ದೇಹ ಇರುತನ. ಹಾಗಾಗಿ ಈ ದೇಹ ಇರುತನ ನಾವು ಭಗವಂತನ ಕಾಣುವಂತ ಸಾಮರ್ಥ್ಯ ನಮ್ಮ ನಿಮ್ಮೆಲ್ಲರಿಗದ. ಆ ಭಗವಂತಂದ್ರೆ ಏನು ಅಂದ್ರೆ ಜ್ಞಾನ ಸ್ವರೂಪಿ, ಯಾವ ಅಜೋ ನಿತ್ಯ ಶಾಶ್ವತಂ ಅಂತ ಅಜೋ ನಿತ್ಯ ಶಾಶ್ವತ ಆಗಿರುವಂತ ಈ ಶರೀರದ ಬಗ್ಗೆ ನಮಗೆ ತಿಳಿತು. ನಾವು ಯಾರಿದ್ದೀವಿ, ನಮ್ಮ ಅಸ್ತಿತ್ವ ಏನದ, ಬ್ರಹ್ಮ ವಸ್ತು ಏನದ, ಯಾವುದಕ್ಕ ನಾಶ ಅದ, ಯಾವುದು ಅವಿನಾಶಿ ಅದ ಅನ್ನುವಂತ ಈ ಶರೀರ ನಾವು ತಿಳ್ಕೊಂಡು ನಮ್ಮ ಸರ್ವ ದುಃಖದ ನಿವೃತ್ತಿ ಮಾಡ್ಕೊಂಡು ಜೀವನ ಮನುಷ್ಯ ಜನ್ಮ ಉದ್ಧಾರ ಮಾಡ್ಕೋಬಹುದು. ಹಾಗೆ ದುರ್ಯೋಧನ ತನ್ನ ಗುರುವಿನ ಹತ್ರ ಬಂದು ತನ್ನ ಸೈನ್ಯದ ಬಗ್ಗೆ ಹೇಳ್ತಾರೆ. ಅಸ್ಮಾಕಂ ತು ವಿಶಿಷ್ಟಾಯ ತಾನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಸ. ನನ್ನ ಸೈನ್ಯದ ನಾಯಕರಿದಾರಲ್ಲ ಅವ್ರು ಹೆಂಗಿದಾರಪ್ಪ ಅಂತ ಹೇಳಿದ್ರ, ಆ ಭೀಷ್ಮು ಗಂಗಾನಂದನು ಜೋ ಪ್ರತಾಪ ತೇಜಸ್ವಿ ಭಾನು, ಸೂರ್ಯನ ಹಾಗೆ ತೇಜಸ್ವಿ ಆಗಿರುವಂತ ಯಾವ ಭೀಷ್ಮ, ಕರ್ಣ, ಇವರೆಲ್ಲರೂ ಸಹ ಅಶ್ವತ್ಥಾಮ, ಸಮಿತಿಂಜಯ, ಸೋಮದತ್ತಿ, ಇವರು ಮಹಾನ್ ಪ್ರತಾಪಿಗಳು. ಅಂತ ಮಹಾನ್ ಪ್ರತಾಪಿಗಳು ಸಹ ನಮ್ಮ ನಮ್ಮ ಸಂಘದಲ್ಲಿ ಇರುವುದು ನಮ್ಮ ವಿಜಯಕ್ಕೆ ಅದ್ಭುತವಾದಂತ ಕಾರ್ಯ ಇವರು ಮಾಡುವರು, ಪರಾಕ್ರಮ ಉಳ್ಳವರಾಗಿರುವರು ಗುರುದೇವ ಅಂತ ಗುರುವಿನ ಹತ್ರ ತನ್ನ ಅಳಲನ್ನು ತೋಡ್ಕೊತಾ ಇದ್ದಾನೆ ದುರ್ಯೋಧನ. ಇದಕ್ಕೆಲ್ಲಾ ಕಾರಣ ಅಜ್ಞಾನ. ಜ್ಞಾನಿ ಮನುಷ್ಯ ಒಬ್ಬನೇ ಇದ್ದಿದ್ರ ಇಷ್ಟೆಲ್ಲಾ ಯುದ್ಧಕ್ಕೆ ಕಾರಣ ಆಗ್ತಿರ್ಲಿಲ್ಲ. ದುರ್ಯೋಧನಲ್ಲಿ ಒಂದಿಷ್ಟು ಚೂರು ಜ್ಞಾನ ಇತ್ತಂದ್ರ ಇಷ್ಟೊಂದು ಹೆಣ್ಮಕ್ಕಳಿಗೆ ವಿಧೇಯ ಮಾಡ್ತಿರ್ಲಿಲ್ಲ, ಎಷ್ಟೊಂದು ಜನರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಇದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಅವರು ಪ್ರಾರಬ್ಧ, ಪೂರ್ವ ಜನ್ಮದ ಪ್ರಾರಬ್ಧ ಹಿಂಗ ಮನುಷ್ಯನಿಗೆ ಕಾಡ್ತದ. ನಾವೆಲ್ಲ ಹೇಳ್ತೀವಿ ಎಲ್ಲಾರು ಬರ್ಲಿ, ಎಲ್ಲಾರು ಜ್ಞಾನಿಗಳಾಗ್ಲಿ, ಎಲ್ಲಾರು ಶ್ರವಣಕ್ ಬರ್ಲಿ ಅಂತೇಳಿ. ಎಲ್ಲಾರು ಬಂದಾರ, ಆದ್ರ ಅವ್ರವ್ರ ಪ್ರಾರಬ್ಧ ಅವ್ರಿಗೆ ಬಿಡುವುದಿಲ್ಲ. ಕರ್ಮ ಧರ್ಮದ ಸಂಯೋಗ, ಯಾರು ನಾವು ಮಾಡಿರುವಂತ ಇವು ಕರ್ಮ ಧರ್ಮ ಏನಿದಾವಲ್ಲ ಸಂಯೋಗ, ಅವು ನಮ್ಮನ್ನ ಏನ್ ಮಾಡ್ತಾವ ಅಂತ ಹೇಳಿದ್ರ ವಿಕ್ಷೇಪ ಮಾಡ್ಬಿಡ್ತಾವ. ವಿಕ್ಷೇಪ ಮಾಡಿ ನಮ್ಮನ್ನ ಇಲ್ಲಿಂದ ಏನ್ ಮಾಡ್ತಾವ, ಸತ್ಸಂಗಕ್ಕೆ ಬರ್ಲಾರ್ದಂಗ ಮಾಡ್ಬಿಡ್ತಾವ. ಹಿಂಗಾಗಿ ನಾವೆಲ್ಲಾರು ಇಚ್ಛೆ ಆದ ದುಃಖ ದೂರ ಮಾಡ್ಕೋಬೇಕಂತ ಯಾರಿಗ ಇಚ್ಛೆ ಇಲ್ಲ ಹೇಳ್ರಿ? ಅದ್ರ ದುಃಖ ಯಾವಾಗ ದೂರ ಆಗ್ತದ? ದುಃಖ ದೂರ ಆಗ್ಲಿಕ್ಕ ಯಾವಾಗ ಅನುಕೂಲ ಅಂದ್ರೆ ಶ್ರವಣ ಮಾಡಿದ್ರೆ ಈ ಮೂರು ದುಃಖಗಳು ದೂರ ಆಗ್ತವು ಶ್ರವಣಾದಿಗಳಿಂದ. ಅಂತ ಶ್ರವಣ ಮಾಡುವಂತ ಭಾಗ್ಯ ಎಲ್ಲರಿಗ ಆಗುವುದಿಲ್ಲ. ಕೆಲವೊಬ್ರಿಗೆ ತಿಳಿತದ, ಕೆಲವೊಬ್ರಿಗೆ ತಿಳಿಯುವುದಿಲ್ಲ. ಹಾಗೆ ಯಾವ ದುರ್ಯೋಧನ ಗುರುವಿನ ಹತ್ರ ಬಂದು ತಮ್ಮ ಸೈನ್ಯದ ಯಾವ ಸೂರಾದಿ ಸೂರ್ಯರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನಲ್ಲ ಜ್ಞಾನೇಶ್ವರ ಮಾವಲಿ ಅವರು, ಇಂಥ ವರ್ಣನೆ ಅದ್ಭುತವಾಗಿ ಜ್ಞಾನೇಶ್ವರಿಯಲ್ಲಿ ಮಾಡ್ತಾ ಹೋಗಿದ್ದಾರೆ. ನಮ್ಮ ಸೈನಿಕರಿಗೂ ಸಹ ಕಾಳನಿಗೆ ಭಯ ಕೊಡುವಂತ ಅಶ್ವತ್ಥಾಮರು ಸಹ ಇಲ್ಲಿ ಪ್ರತ್ಯಕ್ಷವಾಗಿ ಇದಾರ ಅನ್ನುವಂತ ಮಾತನ್ನು ಹೇಳಿ ಗುರುವಿಗೆ ಧೈರ್ಯವನ್ನು ತುಂಬುತ್ತಾರೆ. ಗುರುವಿಗೇನು ಅಧೈರ್ಯ ಇರುವುದಿಲ್ಲ. ಯಾವ ಮನುಷ್ಯನಿಗೆ ಅಧೈರ್ಯ ಆಗದ ಆತನೇ ಗುರುವಿನ ಭೀತಿ ಹಿಂಗ ಭೀತಿದಾಯಕನಾಗಿರುವಂತ
ಈತ ಭೀತಿಯಲ್ಲಿ ನೋಡುವಂತ ಎಲ್ಲಾ ಕಾರ್ಯಗಳು ವಿಚಿತ್ರವಾಗಿ ಕಾಣುತ್ತವು. ಯಾಕೆ ಕಾಣುತ್ತವೆ ಹೇಳ್ರಿ? ಅದಕ್ಕೆ ಅಜ್ಞಾನ. ಅಜ್ಞಾನನೇ ಕಾರಣ. ದುಃಖಕ್ಕೆ ಮೂಲ ಅಜ್ಞಾನದ ಅಂತ ವಿಷಯ ಜ್ಞಾನೇಶ್ವರಪ್ಪರು ಜ್ಞಾನೇಶ್ವರಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೆ ಹೇಳ್ತಾ ಹೋಗಿದ್ದಾರೆ. ನುಡಿಸಿರುವಂಥ ನುಡಿಗಳು ಕೃಷ್ಣಾರ್ಪಣ ಜ್ಞಾನೇಶ್ವರ ಅರ್ಪಣ ಅಂತ. ತಮ್ಮೆಲ್ಲರಿಗೂ ಅನಂತ ನಮನವನ್ನು ಸಲ್ಲಿಸಿ ರಾಮಕೃಷ್ಣ ಹರಿ.